ಪಶ್ಚಿಮ ಬಂಗಾಳದಲ್ಲಿ ಚಿರುಮುರಿ ಸವಿದಿದ್ದ ನರೇಂದ್ರ ಮೋದಿ. ಇದು ಬರೀ ಚಿರುಮುರಿ ಮಾತ್ರವಲ್ಲ, ತಳಮಟ್ಟದ ರಾಜಕೀಯ ಸಂದೇಶ. ಮಮತಾ ಸೋಲಿಗೆ 10 ರೂಪಾಯಿ ಚಿರುಮುರಿ ಕಾರಣವಾಯಿತು. ಮೋದಿ ಸವಿದ ಚಿರುಮುರಿಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಜಕೀಯ ಅಖಾಡದಲ್ಲಿ ಪ್ರತಿಯೊಂದು ಸಣ್ಣ ನಡೆಗೂ ಅದರದ್ದೇ ಆದ ಮಹತ್ವವಿರುತ್ತದೆ. ಅದರಲ್ಲೂ ಪಶ್ಚಿಮ ಬಂಗಾಳದಂತಹ ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಜಾಗೃತವಾಗಿರುವ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ರಸ್ತೆ ಬದಿಯ ಜಲ್ಮುರಿ ಸವಿದಿರುವ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಜಲ್ಮುರಿ ಅಂತಂತಂದ್ರೆ ಅಂದ್ರೆ ನಮ್ಮ ಕಡೆ ಚಿರುಮುರಿ ಅಂತಂತಂದ್ರೆ ಆ ಭಾಗದಲ್ಲಿ ಜಲ್ಮುರಿ ಅಂತ ಕರೀತಾರೆ. ಮೇಲ್ನೋಟಕ್ಕೆ ಇದು ಕೇವಲ ಲಘು ಆಹಾರ ಸೇವನೆಯಂತೆ ಕಂಡ್ರು ಇದರ ಹಿಂದೆ ಸಾಮಾನ್ಯ ಜನರೊಂದಿಗೆ ಬೆರೆಯುವ ಮತ್ತು ತಳಮಟ್ಟದ ನಾಯಕತ್ವದ ಬಲವಾದ ಸಂದೇಶ ಅಡಗಿದೆ ಅಂತೇಳಿ ಈಗಾಗಲೇ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಕೂಡ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಸಾರ್ವಜನಿಕ ಜೀವನದಲ್ಲಿ ಜಲ್ಮುರಿ ಎನ್ನುವುದು ಕೇವಲ ತಿಂಡಿಯಲ್ಲ, ಅದೊಂದು ಭಾವನೆ ಕೂಡ ಆಗಿರುವಂತಹದ್ದು. ರೈಲ್ವೆ ನಿಲ್ದಾಣಗಳಿಂದ ಹಿಡಿದು ಕಾಲೇಜುಗಳವರೆಗೂ, ಜೊತೆಗೆ ಮಾರುಕಟ್ಟೆಗಳಿಂದ ಹಿಡಿದು ರಾಜಕೀಯ ರ್ಯಾಲಿಗಳವರೆಗೂ ಎಲ್ಲೆಡೆ ಈ ಚಿರುಮುರಿ ಲಭ್ಯವಾಗಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕೈಗೆಟುಕುವ ಬೆಲೆಯ ಲಘು ಆಹಾರವನ್ನ ಖರೀದಿಸಿ ತಿನ್ನುವಂತಹ ಮೂಲಕ ತಾವು ಸಾಮಾನ್ಯ ಜನರ ಜೀವನದೊಂದಿಗೆ ಬೆರೆತಿದ್ದಾರೆ ಮತ್ತು ಅವರ ದೈನಂದಿನ ಅನುಭವಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ ಎಂಬ ಭಾವನೆಯನ್ನ ಮೂಡಿಸಿದ್ರು. ಅಷ್ಟೇ ಅಲ್ಲ, ಚುನಾವಣಾ ಸಂದರ್ಭಗಳಲ್ಲಿ ಇಂತಹ ದೃಶ್ಯಗಳು ನಾಯಕನ ಸರಳತೆ, ನಮ್ರತೆ ಮತ್ತು ತಳಮಟ್ಟದ ವಾಸ್ತವಗಳೊಂದಿಗಿನ ಸಂಪರ್ಕವನ್ನ ಪ್ರತಿಬಿಂಬಿಸುತ್ತದೆ. ಇದು ಕೇವಲ ಒಂದು ಫೋಟೋಗೆ ಸೀಮಿತವಾಗದೆ ಜನರ ಮನಸ್ಸಿನ ಮೇಲೆ ದೀರ್ಘಕಾಲದ ಪ್ರಭಾವವನ್ನು ಕೂಡ ಬೀರುತ್ತೆ ಅಂತೇಳಿ ಈಗಾಗಲೇ ತಜ್ಞರು ಕೂಡ ತಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನ ಕೂಡ ಮಂಡಿಸಿರುವಂತಹದ್ದು. ಭಾರತದ ಅನೌಪಚಾರಿಕ ಆರ್ಥಿಕತೆಯಲ್ಲಿ ಜಲ್ಮುರಿ ಮಾರಾಟ ಮಾಡುವ ಸಣ್ಣ ವ್ಯಾಪಾರಿಗಳ ಪಾತ್ರ ಬಹಳ ದೊಡ್ಡದಿದೆ. ಈ ಘಟನೆಯು ಆ ವರ್ಗಕ್ಕೆ ಸಿಕ್ಕ ದೊಡ್ಡ ಮನ್ನಣೆ ಕೂಡ ಆಗಿರುವಂತಹದ್ದು. ಕೇಂದ್ರ ಸರ್ಕಾರದ ಪಿಎಂ ಸ್ವನಿಧಿ ಯೋಜನೆ ಮೂಲಕ ಬೀದಿ ಬದಿ ವ್ಯಾಪಾರಿಗಳಿಗೆ ಆರ್ಥಿಕ ನೆರವನ್ನ ನೀಡಲಾಗ್ತಿದೆ. ಪ್ರಧಾನಿಯವರ ಈ ನಡೆ ನೇರವಾಗಿ ಆ ಯೋಜನೆಗಳ ಯಶಸ್ಸು ಮತ್ತು ಕಾರ್ಯಕ್ಷಮತೆಯನ್ನ ಸಾಂಕೇತಿಕವಾಗಿ ನೆನಪು ಮಾಡುತ್ತೆ. ಇದು ಶ್ರಮಜೀವಿ ವರ್ಗದ ಮೇಲೆ ನಾಯಕತ್ವಕ್ಕಿರುವ ಗೌರವವನ್ನ ಎತ್ತಿ ತೋರಿಸ್ತಾ ಇದೆ. ಪ್ರಾಂತೀಯ ಸಂಸ್ಕೃತಿಯ ಸಂಕೇತವಾದ ಜಲ್ಮುರಿ ಸವಿಯುವ ಮೂಲಕ ಪ್ರಧಾನಿಯವರು ವೋಕಲ್ ಫಾರ್ ಲೋಕಲ್ ಮತ್ತು ಆತ್ಮನಿರ್ಭರ ಭಾರತದ ಪರಿಕಲ್ಪನೆಯನ್ನ ಬಲಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ರಾಜಕೀಯವು ಮೂಲತಃ ಸಾಂಸ್ಕೃತಿಕ ಸಂಕೇತಗಳು ಮತ್ತು ಜನರ ನೇರ ಭಾಗವಹಿಸುವಿಕೆಯ ಮೇಲೆ ನಿಂತಿದೆ. ಹೀಗಾಗಿ ಸ್ಥಳೀಯ ಸಂಸ್ಕೃತಿಯೊಂದಿಗೆ ಬೆರೆಯುವುದು, ಅಲ್ಲಿನ ಜನರ ಮನ ಗೆಲ್ಲುವುದು ಈ ಒಂದು ತಂತ್ರವೂ ಕೂಡ ಹೌದು ಎನ್ನಲಾಗಿದೆ. ಜಲ್ಮುರಿ ಶ್ರೀಮಂತ ಮತ್ತು ಬಡವ ಎಂಬ ಭೇದವಿಲ್ಲದೆ ಎಲ್ಲರೂ ಇಷ್ಟಪಡುವ ಖಾದ್ಯವಾಗಿದೆ. ಇದರಲ್ಲಿ ಬಳಸುವ ಸರಳ ಪದಾರ್ಥಗಳು ಭಾರತೀಯ ಸಂಸ್ಕೃತಿಯ ಸರಳತೆ ಮತ್ತು ಹೊಸತನವನ್ನ ಪ್ರತಿಬಿಂಬಿಸುತ್ತವೆ. ರಾಜಕೀಯ ನಾಯಕತ್ವ ಮತ್ತು ಸಾರ್ವಜನಿಕರ ನಡುವಿನ ಅಂತರವನ್ನ ಕಡಿಮೆ ಮಾಡಲು ಇಂತಹ ಸಣ್ಣ ಪುಟ್ಟ ಘಟನೆಗಳು ಸಹಕಾರಿಯಾಗಿದೆ. ಒಟ್ಟಾರೆಯಾಗಿ ಜಲ್ಮುರಿ ಎಂಬುದು ಕೇವಲ ಒಂದು ಸಂಜೆ ತಿಂಡಿಯಾಗಿ ಉಳಿಯದೆ ಎಲ್ಲರನ್ನೂ ಒಳಗೊಳ್ಳುವ ಆಡಳಿತ ಮತ್ತು ಜನಕೇಂದ್ರಿತ ನಾಯಕತ್ವದ ಸಂಕೇತವಾಗಿ ಈಗ ಹೊರಹೊಮ್ಮಿದೆ. ವೀಕ್ಷಕರೇ, ಈ ಸ್ಟೋರಿಯ ಸಾರಾಂಶ ಇಷ್ಟೇ. ಪ್ರಧಾನಿ ನರೇಂದ್ರ ಮೋದಿಯವರು ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ರಸ್ತೆ ಬದಿಯಲ್ಲಿ ಚಿರುಮುರಿ ಅಂಗಡಿಗೆ ಹೋಗ್ತಾರೆ. ಅಲ್ಲಿ 10 ರೂಪಾಯಿ ಕೊಟ್ಟು ಚಿರುಮುರಿಯನ್ನ ಖರೀದಿ ಮಾಡ್ತಾರೆ. ಅದು ಆ ಒಂದು ಫೋಟೋ ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಹಬ್ಬ ಬಿಡುತ್ತೆ. ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ ಮೋದಿ ಅವರ ಸರಳತೆಯನ್ನ ಎತ್ತಿ ತೋರಿಸ್ತಾ ಇತ್ತು. ಅಂದ್ರೆ ತಾವೊಬ್ಬ ಪ್ರಧಾನಿ ಆಗಿದ್ರು ಕೂಡ, ಅಂದ್ರೆ ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ತರಿಸ್ಕೊಳ್ಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ಅಂತಹ ಒಂದು ಸ್ಥಾನದಲ್ಲಿ, ಅಂತಹ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರೆ. ಆದ್ರೆ ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ತಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಅಂತಂತೇಳಿ ಬೀದಿ ಬದಿಗೆ ಹೋಗಿ
₹10 ಕೊಟ್ಟು ಚುರುಮುರಿಯನ್ನ ಖರೀದಿ ಮಾಡಿ ಅವರು ತಿಂತಾರೆ. ಇದು ಎಲ್ಲ ಒಂದ್ ಕಡೆ ಆ ಒಂದು ಭಾಗದಲ್ಲಿ ಅಂದ್ರೆ ಪಶ್ಚಿಮ ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಎಲ್ಲರ ಮನಸ್ಸನ್ನ ಕೂಡ ಅಂದ್ರೆ ಯಾವ ರೀತಿ ಅಂತಂದ್ರೆ ನರೇಂದ್ರ ಮೋದಿಯವರು ನಮ್ಮರಲ್ಲಿ ಒಬ್ರು ಅನ್ನುವಷ್ಟು ಮಟ್ಟಿಗೆ ಪ್ರತಿಯೊಬ್ಬರಲ್ಲೂ ಕೂಡ ಅದು ಆ ಒಂದು ಭಾವನೆ ಮೂಡುವಂತೆ ಮಾಡುತ್ತೆ. ಸೊ ಎಲ್ಲ ಒಂದ್ ಕಡೆ ವೆಸ್ಟ್ ಬೆಂಗಾಲದಲ್ಲಿ ಇವತ್ತು ದೊಡ್ಡ ವ್ಯಾಪಕವಾಗಿ ಬಿಜೆಪಿ ಅಧಿಕಾರಕ್ಕೆ ಬರಲು ಈ ಒಂದು ಸಣ್ಣ ಕಾರಣ ಕೂಡ ಅಂತೇಳಿ ರಾಜಕೀಯ ವಿಶ್ಲೇಷಕರು ಚರ್ಚೆಗಳನ್ನ ಕೂಡ ಮಾಡ್ತಿರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.